ಇವತ್ತಿನ ರೆಸಿಪಿ ಯಾವುದೇ ರೀತಿ ರವೆಯನ್ನು ಉಪಯೋಗಿಸದೆ 5 ನಿಮಿಷದಲ್ಲಿ ರುಚಿಯಾಗಿ ಸುಲಭವಾಗಿ ಉಪ್ಪಿಟ್ಟು ಮಾಡೋದನ್ನು ನೋಡೋಣ. ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ದಿವ್ಯಸ್ ಕುಕ್ಕಿಂಗ್. ಇವತ್ತು ಉಪ್ಪಿಟ್ಟು ಹೇಗೆ ಮಾಡೋದು ಕಮ್ಮಿ ಇಂಗ್ರೀಡಿಯೆಂಟ್ಸಲ್ಲೇ ಬೇಗ ಮಾಡ್ಕೋಬೋದು. ಹಾಗೆ ನನ್ನ ಚಾನಲ್ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿ. ಇವಾಗ ಉಪ್ಪಿಟ್ಟು ಮಾಡೋದನ್ನು ನೋಡೋಣ ಬನ್ನಿ. 1 ಬಟ್ಲು ಅಕ್ಕಿ ತೊಗೊಂಡಿದ್ದೀನಿ, ಸೋನಾ ಮಸೂರಿ ಅಕ್ಕಿ ತೊಗೊಂಡಿದ್ದೀನಿ. ಬೇಕಾದ್ರೆ ರೇಷನ್ ಅಕ್ಕಿಲೂ ಮಾಡ್ಕೋಬಹುದು. 1 ಸ್ಪೂನ್ ಬೇಳೆ ತೊಗೊಂಡಿದ್ದೀನಿ, ತೊಗರಿ ಬೇಳೆ. ಇದನ್ನು ನೀಟಾಗಿ ಒಂದು 2-3 ಸಲ ತೊಳೆದು, ಇದೇನು ನೆನೆ ಹಾಕೋ ಅವಶ್ಯಕತೆ ಏನಿಲ್ಲ. ನಾವು ತೊಳೆದು ನೀರೆಲ್ಲ ಬಸಿತೀವಲ್ಲ, ಆ ನೀರಲ್ಲೇ ಒಂದು 20 ನಿಮಿಷ ಮೆತ್ತಗಾಗುತ್ತೆ ಅಕ್ಕಿ. ಇವಾಗ ನೋಡಿ ಹಾಗೆ ಇಟ್ಬಿಡೋಣ, ಸ್ವಲ್ಪ ಇದೆಲ್ಲ ಡ್ರೈ ಆಗುತ್ತೆ. ಇವಾಗ ಅದು 20 ನಿಮಿಷ ನೆನೆಯೋ ಅಷ್ಟರಲ್ಲಿ 1 ಸ್ಪೂನ್ ಜೀರಿಗೆ, 1/4 ಸ್ಪೂನಷ್ಟು ಮೆಣಸು, ಇದನ್ನು ದಪ್ಪದಾಗಿ ಸ್ವಲ್ಪ ನಾವು ಕುಟ್ಕೋಬೇಕು. ಸ್ವಲ್ಪ ತರ್ತರಿಯಾಗಿ ಇರಬೇಕು. ಇವಾಗ ಇದು ಕುಟ್ಟಿ ಸೈಡಲ್ಲಿ ಇಟ್ಕೊಳ್ಳೋಣ. ಜಾಸ್ತಿ ನೈಸ್ಗೇನು ಕುಟ್ಕೊಳ್ಳೋಕೆ ಹೋಗಬೇಡಿ, ಸ್ವಲ್ಪ ದಪ್ಪದಾಗಿ ಇರಲಿ. ಇವಾಗ ರವೆ ನೋಡಿ ಮಿಕ್ಸಿಗೆ ಹಾಕಿ ನಾನು ಇದನ್ನು ಪುಡಿ ಮಾಡ್ಕೊಂಡಿದ್ದೀನಿ. ದಪ್ಪದಾಗಿ ಸ್ವಲ್ಪ ರವೆ ಯಾವ ರೀತಿ ಇರುತ್ತೋ ಆ ರೀತಿಯೇ ಪುಡಿ ಆಗುತ್ತೆ. ಇವಾಗ ಮೆಣಸು ಜೀರಿಗೆ ಏನು ಕುಟ್ಟಿದ್ವೋ ಅದನ್ನು ಇದ್ರೊಳಗಡೆ ಹಾಕಿ ಎತ್ತಿಡೋಣ. ನಾನು ಏನು 1 ಬಟ್ಲಲ್ಲಿ ಅಕ್ಕಿ ತೊಗೊಂಡಿದ್ನೋ ಅದರಲ್ಲಿ 2 ಬಟ್ಲು ನೀರು ತೊಗೊಂಡಿದ್ದೀನಿ. ನಿಮಗೆ ಅಕ್ಕಿ ಮೇಲೆ ಡಿಪೆಂಡ್ ಆಗುತ್ತೆ. ಇನ್ನೂ ಬೇಕು ಅಂದರೆ ಇನ್ನೂ 1/4 ಬಟ್ಲು ಅರ್ಧ ಬಟ್ಲು ಹಾಕೋಬೋದು ನೀವು. ನಾನು 2 ಬಟ್ಲು ಹಾಕಿದ್ದೀನಿ. 1 ಬಟ್ಲು ಅಕ್ಕಿಗೆ 2 ಬಟ್ಲು ನೀರು ಹಾಕಿದ್ದೀನಿ. ಇವಾಗ ಒಗ್ಗರಣೆಗೆ ಎಣ್ಣೆ ಹಾಕ್ತಾಯಿದ್ದೀನಿ. ಸಾಸಿವೆ ಸ್ವಲ್ಪ ಒಗ್ಗರಣೆಗೆ, 1 ಸ್ಪೂನ್ ಕಡಲೆಬೇಳೆ, 1 ಸ್ಪೂನ್ ಉದ್ದಿನಬೇಳೆ, ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಸ್ವಲ್ಪ ಫ್ರೈ ಆಗಬೇಕು. ಒಣಗಿನ ಮೆಣಸಿನ್ಕಾಯಿ 3 ತೊಗೊಂಡಿದ್ದೀನಿ, ಯಾಕಂದರೆ ಮೆಣಸನ್ನು ಹಾಕಿದ್ದೀವಲ್ಲ ಅದರಿಂದ ನಾನು ಒಣಗಿನ ಮೆಣಸಿನ್ಕಾಯಿ 3 ಹಾಕಿದ್ದೀನಿ. ಕರಿಬೇವಿನ ಸೊಪ್ಪು, ಇವಾಗ ನಾನು ಏನು ನೀರು ತೊಗೊಂಡಿದ್ದೋ 2 ಬಟ್ಲು ಹಾಕ್ತಾಯಿದ್ದೀನಿ. ನೀವು ನೀರನ್ನ ನೋಡಿ ಹಾಕ್ಕೊಳ್ಳಿ. ರುಚಿಗೆ ಉಪ್ಪು, ಇಂಗು ಸ್ವಲ್ಪ, ಇವಾಗ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ಹಸಿ ತೆಂಗಿನಕಾಯಿ ತುರಿ ಸ್ವಲ್ಪ ಹಾಕ್ಕೊಳ್ಳಿ. ಇದು ತುಂಬ ಸಿಂಪಲ್ಲಾಗಿ ಬೇಗನೆ ಆಗೋಗುತ್ತೆ ಉಪ್ಪಿಟ್ಟು, ಮತ್ತು ರುಚಿಯಾಗೂ ಕೂಡ ಇರುತ್ತೆ. ಇವಾಗ ನಾವೇನು ಅಕ್ಕಿನ ಎಲ್ಲ ಪುಡಿ ಮಾಡ್ಕೊಂಡಿದ್ವೋ ಇವಾಗ ಎಲ್ಲನೂ ಮಿಕ್ಸ್ ಮಾಡಿಬಿಟ್ಟು ಹಾಕಬೇಕು ಅದಕ್ಕೆ. ನಾನು ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ. ಇದನ್ನು ಪಾತ್ರೆಯಲ್ಲೂ ಕೂಡ ಮಾಡ್ಕೋಬೋದು. ಲೋ ಫ್ಲೇಮಲ್ಲೇ ಇಟ್ಕೊಂಡು, ಇದೇನು ಗಂಟಾಗಲ್ಲ, ಸ್ವಲ್ಪ ತಿರುಗಿಸ್ತಾ ಇರಬೇಕು. ಇವಾಗ ನಾನು 2 ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ. ನೀವು ಬೇಕಾದ್ರೆ 2 ಅಲ್ಲ 3 ಹಾಕ್ಕೋಬೋದು. ನಾನು 2 ಸ್ಪೂನ್ ಹಾಕಿದ್ದೀನಿ. ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಉಪ್ಪಿಟ್ಟು ತಿಂದೇ ಇರೋರು ಕೂಡ ಈ ಉಪ್ಪಿಟ್ಟನ್ನ ಖಂಡಿತ ತಿಂತಾರೆ. ಇದನ್ನು ನಾವು ಪಾತ್ರೆಯಲ್ಲೂ ಕೂಡ ಮಾಡ್ಕೋಬೋದು. ನಾನು ಕುಕ್ಕರಲ್ಲಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಇವತ್ತು. 1 ವಿಸಿಲ್ ಕೂಗಿಸ್ತೀನಿ. ನೋಡಿ ಉಪ್ಪಿಟ್ಟು ಚೆನ್ನಾಗಿ ರೆಡಿಯಾಗಿದೆ. ಇವಾಗ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ. ಹಾಕಿ ಮಿಕ್ಸ್ ಮಾಡಿ ಉಪ್ಪಿಟ್ಟು ರೆಡಿ ಆಯಿತು. ಇವಾಗ ತುಂಬ ರುಚಿಯಾಗಿರುತ್ತೆ ಮತ್ತು ಬೇಗನೂ ಕೂಡ ಆಗುತ್ತೆ.
ನೀವು ಅಷ್ಟೇ ಅಕ್ಕಿ ಉಪ್ಪಿಟ್ಟು ಟ್ರೈ ಮಾಡಿಬಿಟ್ಟು ಹೇಳಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಹೇಳಿ, ಶೇರ್ ಮಾಡಿ, ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿ.